ಹುಳಿ ತಂಬುಳಿ ಇವತ್ತಿನ ರೆಸಿಪಿ. ಅದಕ್ಕೆ ಬೇಕಾಗಿರೋದು ಮಜ್ಜಿಗೆ, ಉಪ್ಪು, ಈರುಳ್ಳಿ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಕಾಯಿ, ಕಡಲೆಪಪ್ಪು ಮತ್ತು ಒಗ್ಗರಣೆಗೆ ಇದು ಸಾಸಿವೆ ಮತ್ತು ಜೀರಿಗೆ. ಇವಾಗ ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಈರುಳ್ಳಿ. ಎಷ್ಟೈತಿ ಈರುಳ್ಳಿ? ಒಂದು ಈರುಳ್ಳಿ ಮತ್ತೆ ಕಾಯಿ ಒಂದ್ ಅರ್ಧ ಒಳಲ್ ಅರ್ಧ ಸ್ವಲ್ಪ. ಆಮೇಲೆ ಇದು 2 ಸ್ಪೂನ್ ಅಷ್ಟು ಕಡಲೆ. ಇದಕ್ಕೆ ನಾನು ಕಲ್ಲರ್ಗೆ ಇದನ್ನೊಂದು ಹಾಕೋತಾ ಇದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತೆ ಒಂದು ಮೆಣಸಿನ್ಕಾಯಿ ಇಷ್ಟು, ಮತ್ತೆ ಒಂದೇ ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂಚೂರು ಉಪ್ಪು ಹಾಕೋತೀನಿ ನಾನು. ಇದನ್ನ ಮಿಕ್ಸಿ ಮಾಡಿ ನುಣ್ಣಗೆ ಮಾಡ್ಕೊಂಡಿದ್ದೀನಿ. ಇದನ್ನ ಇದಕ್ಕೆ ಡೈರೆಕ್ಟಾಗಿ ಮಜ್ಜಿಗೆಗೆ ಮಜ್ಜಿಗೆಗೆ ಮಿಕ್ಸ್ ಮಾಡ್ತೀವಿ. ಇದೊಂಥರ ತಂಬುಳಿ ಸುಷ್ಮಾ, ಈ ತರ ತಂಬುಳಿ ಯಾರು ಮಾಡಲ್ಲ ನಮ್ ಕಡೆ. ಇಲ್ಲ, ಮಾಡ್ತಾರೆ ಅಕ್ಕ, ಅಂದ್ರೆ ನಾವು ಮಾಡಲ್ಲ. ಕೆಲವೊಂದ್ ಕಡೆ ಬೇಗ ಇದು ಒಳ್ಳೇದು. ಇದು ಮಜ್ಜಿಗೆ ಸಾರು ಅಂತೀವಿ ನಮ್ ಕಡೆ. ಈರುಳ್ಳಿ ಹಾಕಿ ಮಾಡ್ತೀವಲ್ವಾ, ಅದು ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್. ಇದಕ್ಕೆ ತುಪ್ಪಕ್ಕೆ ಒಗ್ಗರಣೆ ಹಾಕ್ಬಿಟ್ರೆ, ತುಪ್ಪ ಹಾಕಿ ಒಗ್ಗರಣೆ ಮಾಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ ಅಕ್ಕ. ಹೌದಾ? ನೋಡೋಣ, ಸಲ ಟ್ರೈ ಮಾಡೋಣ. ನಾನು ಈ ತರ ತಂಬುಳಿ ಮಾಡ್ತಾ ಇರೋದು ಇದೇ ಫಸ್ಟ್. ಅಂದ್ರೆ ಮಜ್ಜಿಗೆ ಸಾರು ಅಂತ ಮಾಡ್ತೀವಲ್ಲ, ಸೇಮ್ ಇವಾಗ ನೀನೇನೇನ್ ಹಾಕಲ್ಲ. ಸೌತೆಕಾಯಿ ತಂಬುಳಿನೂ ಅಷ್ಟೇ, ಅದು ಚೆನ್ನಾಗಿರುತ್ತೆ. ಇದೇ ತರನಾ? ಹಾ, ಅದು ಇದೇ ತರಾನೇ. ಒಗ್ಗರಣೆ ಮಾತ್ರ ಹಾಕ್ತೀವಿ ಅಷ್ಟೇ. ಅದು ಇದಾದ್ರೂ ನಾವು ಇದನ್ ಮಾಡಲ್ಲ, ಬೇಯಿಸೋದಾಗ್ಲಿ ಮಜ್ಜಿಗೆನ ಆತರ ಏನೋ ನಾವು ಮಾಡಲ್ಲ. ಇದನ್ನ ಇವಾಗ ಬೇಯಿಸಲ್ವಾ? ಹಾ, ಬೇಯಿಸಲ್ಲ. ಸುಮ್ಮನೆ ಒಗ್ಗರಣೆಗೆ ಅದಕ್ಕೆ ಮಿಕ್ಸ್ ಮಾಡೋದಷ್ಟೇ. ಇವಾಗ ಖಾರ ಅಕಸ್ಮಾತ್ ಇವಾಗ ಖಾರಕ್ಕೆ ನೀನು ಇದನ್ನೆಲ್ಲ ಹಾಕ್ತೆ ಗೊತ್ತಾ? ಒಣಮೆಣಸಿನ್ಕಾಯಿ ಮತ್ತೆ ಇದು ಈರುಳ್ಳಿ, ಅದೆಲ್ಲ ಹಸಸ್ಕೊಡಿ ಅಲ್ವಾ? ಅಂದ್ರೆ ಸ್ಮೆಲ್ ಇದಾಗಲ್ವಾ? ಏನೂ ಆಗಲ್ಲ. ಇವಾಗ ನೀವೇ ಟೇಸ್ಟ್ ಮಾಡ್ತೇನೆ. ಅದೇ ನೋಡೋಣ. ಅದೇ ನಾವು ಕ್ವಾಂಟಿಟಿ ಕರೆಕ್ಟ್ ಆಗಿ ಹಾಕಿದಾಗ ನಿಂಗೆ ಹಸಿ ತರನು ಒಂದ್ಸಲ ಕ್ವಾಂಟಿಟಿ ಎಲ್ಲ ಕಣೋ. ಇವಾಗ ಎಣ್ಣೆಲಿ ಫ್ರೈ ಮಾಡಿದ್ರೆ ಇರಪ್ಪ ಹಸಿ ವಾಸನೆ ಕಡ್ಕೊಬೇಕು. ಒಂದು ಚೂರು ಇದಾಗಬಾರ್ದು, ಏನು ಈ ಮಜ್ಜಿಗೆ ನೀರು ಹೆಂಗಿರುತ್ತೋ ಹಂಗೆ ಇರ್ಬೇಕು ಅಕ್ಕ. ಇದಕ್ಕೆ ನೀವು ಉಪ್ಪು ನೋಡ್ಕೊಂಡು ಎಷ್ಟು ಮುದ್ದೆಗೂ ಆಗುತ್ತಾ? ಮುದ್ದೆಗೂ ತಿಂತಾರೆ, ಅನ್ನಕ್ಕೂ ಹಾಕೊಂಡು ತಿಂತಾರೆ, ಹಂಗೇನು ಕುಡಿತಾರೆ. ಚೆನ್ನಾಗಿರುತ್ತೆ, ಹಂಗೆ ಕುಡಿದ್ರೆ ಚೆನ್ನಾಗಿರುತ್ತೆ. ನಾನು ಯೂಸ್ ಮಾಡೋದು GRB ತುಪ್ಪ. ಇದೆ ಎಣ್ಣೆ ಇಲ್ಲ, ತುಪ್ಪ ಕಾದಿದೆ. ಅದಕ್ಕೆ 1 ಸ್ಪೂನ್ ಸಾಸಿವೆ, 1 ಸ್ಪೂನು ಜೀರಿಗೆ, ಇದಕ್ಕೆ ಕರಿಬೇವು, ಮತ್ತು ಒಣಮೆಣಸಿನ್ಕಾಯಿ. ನಾನು ಅದಕ್ಕೂ ಹಾಕಿದ್ದೀನಿ, ಬಟ್ ಇದು ಒಗ್ಗರಣೆಗೆ ಚೆನ್ನಾಗಿರುತ್ತೆ. ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಏನು ಹಾಕಂಗಿಲ್ಲ. ಬೆಳ್ಳುಳ್ಳಿ ಏನು ಹಾಕಂಗಿಲ್ಲ. ನಾವಿದು ಬೆಳ್ಳುಳ್ಳಿ ಯೂಸೇ ಮಾಡಲ್ಲ ಅಕ್ಕ. ಬೆಳ್ಳುಳ್ಳಿಗೆ ಯೂಸೇ ಮಾಡಲ್ಲ. ಇವಾಗ ಒಗ್ಗರಣೆನ ಇದು ಡೈರೆಕ್ಟಾಗಿ ಹಾಕೊಳ್ಳೋದಾ? ಮಸಾಲೆ ಮಿಕ್ಸ್ ಮಾಡಿರ್ತೀರ ಅದಕ್ಕೆ? ತುಪ್ಪದಲ್ಲೇ ಒಗ್ಗರಣೆ ಹಾಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ಚೆನ್ನಾಗಿ ನೋಡು, ಸೂಪರ್ ಕಲರ್ಫುಲ್ ಆಗೈತೆ. ಅಂತೂ ಇನ್ನೂ ಚೆನ್ನಾಗಿದೆ. ಒಂದೊಂದ್ ಕಡೆ ಒಂದೊಂದ್ ತರ ಮಾಡ್ತಾರೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಫೈನಲ್ ಟಚ್. ನಿಜವಾಗ್ಲು ಸಾಕಾದಾಗ ಕಾಣಿಸ್ತೈತೆ ನೋಡಕ್ಕೆ. ಬಿಸಿ ಬಿಸಿ ಅನ್ನದ ಜೊತೆ, ಇಲ್ಲಾಂದ್ರೆ ಮುದ್ದೆ ಜೊತೆ
ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ನಾನು ಮಾಡಿದ್ದೀನಿ. ಪರವಾಗಿಲ್ಲ, ಇನ್ನೊಂದ್ಸಲಿ ಮಾಡು. ಇವತ್ತಿನ ರೆಸಿಪಿ ತಂಬುಳಿ, ಈರುಳ್ಳಿ ತಂಬುಳಿ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ನೀನೇ ಫಸ್ಟ್ ಮಾಡು. ಚೆನ್ನಾಯ್ತಾ? ಚೆನ್ನಾಗಿದೆ. ಒಮ್ಮೆ ಉಪ್ಪು ಹುಳಿ ಖಾರ ನಿಜವಾಗ್ಲೂ ಚೆನ್ನಾಯ್ತೇನೆ. ಏನಪ್ಪ ನನಗೆ ನಿಜವಾಗ್ಲೂ ಆಶ್ಚರ್ಯ ಐತಿ. ನಮ್ಮ ಕಡೆ ಹಿಂಗಲ್ಲ, ಅಂದ್ರೆ ಮಸಾಲೆ ರುಬ್ಕೊಂಡು ಒಗ್ಗರಣೆ ಹಾಕೊಂಡು ಸ್ಟವ್ ಮೇಲೆ ಮಜ್ಜಿಗೆ ಜೊತೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಮಜ್ಜಿಗೆ ಸಾರು ಅಂತ ಮಾಡ್ತೀವಿ. ತಂಬುಳಿ ಅಂತ ಮಾಡೋದು ನಿಜವಾಗ್ಲೂ ಚೆನ್ನಾಗಿದೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಬಾಯ್.